ಹೊಟ್ಟೆಯ ಭಾಗದ ಬೊಜ್ಜನ್ನು ಸಂಪೂರ್ಣವಾಗಿ ಕರಗಿಸ್ಕೊಳ್ಬೇಕಾ? ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ನಿಮ್ಮ ಹೊಟ್ಟೆಯ ಭಾಗದ, ತೊಡೆಯ ಭಾಗದ ಮತ್ತು ತೋಳುಗಳ ಬೊಜ್ಜು ಸಂಪೂರ್ಣವಾಗಿ ಕರಗೋಗುತ್ತೆ. 100% ರಿಸಲ್ಟ್ ಗ್ಯಾರಂಟಿ. ಅದಕ್ಕೆ ನೀವು ಪಶ್ಚಿಮೋತ್ತಾನಾಸನ ಮಾಡಬೇಕು. ಈ ರೀತಿ ಕಾಲುಗಳನ್ನು ನೇರವಾಗಿ ಚಾಚ್ಕೊಂಡು ಕೂತ್ಕೊಳ್ಳಿ. ಉಸಿರನ್ನ ತಗೊಳ್ತಾ ಕೈಗಳನ್ನು ಮೇಲೆ ಎತ್ತಬೇಕು. ನಂತರ ಉಸಿರನ್ನ ಬಿಡ್ತಾ ನಿಮ್ಮ ಎರಡೂ ಕೈಗಳಿಂದ ಕಾಲುಗಳನ್ನು ಇಟ್ಕೊಳ್ಬೇಕು. ಹಣೆಯ ಭಾಗ ಮಂಡಿಗೆ ತಾಕಬೇಕು. ಈ ರೀತಿ ಮತ್ತೆ ಉಸಿರು ತಗೊಳ್ತಾ ಮೇಲೆ ಹೋಗಿ ಕೈಗಳನ್ನು ಮೇಲೆತ್ತಿ ಮತ್ತೆ ಉಸಿರನ್ನ ಬಿಡ್ತಾ ಕೈಗಳನ್ನು ಕೆಳಗಡೆ ತೊಗೊಂಬನ್ನಿ. ಬ್ರೀತ್ ಇನ್, ಬ್ರೀತ್ ಔಟ್. ಕಾಲುಗಳನ್ನು ಈ ರೀತಿ ಇಟ್ಕೊಳ್ಬೇಕು. ಮಂಡಿ ಹಣೆಗೆ ತಾಕಬೇಕು. ಇಷ್ಟು ಕರೆಕ್ಟಾಗಿ ಮಾಡೋದಕ್ಕಾಗಿಲ್ಲ ಅಂದರೆ ಎಷ್ಟು ಸಾಧ್ಯನೋ ಅಷ್ಟನ್ನು ನೀವು ಟ್ರೈ ಮಾಡಬೇಕು. ಮಾಡ್ತಾ ಮಾಡ್ತಾ ಅಭ್ಯಾಸ ಆಗುತ್ತೆ. ಮತ್ತೆ ಬ್ರೀತ್ ಇನ್, ಈಗ ಬ್ರೀತ್ ಔಟ್ ಮಾಡ್ತಾ ಕೈಗಳನ್ನು ಕೆಳಗಡೆ. ಈ ರೀತಿ ನೀವು ಬೆಳಗ್ಗೆ 20 ಟೈಮ್ಸ್, ಸಂಜೆ 20 ಟೈಮ್ಸ್ ರೆಗ್ಯುಲರಾಗಿ ಪ್ರಾಕ್ಟೀಸ್ ಮಾಡಿ. ಒಂದು ವಾರ ಮಾಡೋದ್ರೊಳಗಡೆ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಸ್ನೇಹಿತರೆ. ನಂತರ ನೀವು ಇದನ್ನು 1 ತಿಂಗಳವರೆಗೂ ಮುಂದುವರಿಸಿ. ನಿಮ್ಮ ಹೊಟ್ಟೆಯ ಭಾಗ ಕರಗೋದಕ್ಕೆ ಶುರುವಾಗ್ಬಿಟ್ಟಿರುತ್ತೆ, ಅರ್ಧ ಭಾಗ ಕರಗಿರುತ್ತೆ. ನಂತರ ಇನ್ನೂ 2 ತಿಂಗಳು ನೀವು ಮುಂದುವರಿಸಿದ್ರೆ ಎಷ್ಟೇ ದಪ್ಪ ಹೊಟ್ಟೆ ಇದ್ದರೂ ಅದು ಖಂಡಿತವಾಗ್ಲೂ ಕರಗುತ್ತೆ. ಜೊತೆಗೆ ಇದು ನಮ್ಮ ಹೊಟ್ಟೆಯ ಭಾಗದ ಬೊಜ್ಜಿಗಷ್ಟೇ ಅಲ್ಲ, ನಮ್ಮ ಬೆನ್ನಿನ ಮೂಳೆಗಳಿಗೂ ಕೂಡ ತುಂಬಾ ಪ್ರಯೋಜನಕಾರಿ. ಈ ಒಂದು ಆಸನವನ್ನು ಮಾಡಬೇಕಾದ್ರೆ ಬೆನ್ನಿನ ಮೂಳೆ ಸಂಪೂರ್ಣವಾಗಿ ಸ್ಟ್ರೆಚ್ ಆಗೋದ್ರಿಂದ ಬ್ಯಾಕ್ ಪೇಯ್ನ್ ಇರೋರಿಗೂ ಕೂಡ ಇದು ತುಂಬಾ ಪ್ರಯೋಜನ ಅಂತಲೇ ಹೇಳಬಹುದು. ಮತ್ತು ನಮ್ಮ ಕೈಗಳು, ಕಾಲುಗಳು ಎಲ್ಲವೂ ಸ್ಟ್ರೆಚ್ ಆಗುತ್ತೆ. ಇಡೀ ಬಾಡಿಗೆ ಈ ಒಂದು ಆಸನ ತುಂಬ ಪ್ರಯೋಜನಕಾರಿ. ಈ ಒಂದು ಯೋಗಾಸನವನ್ನು ನೀವು ಖಾಲಿ ಹೊಟ್ಟೆಯಲ್ಲಿ ಮಾಡಬೇಕು. ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಮಾಡಿ ಮತ್ತು ಸಂಜೆ ಟೈಮಲ್ಲಿ ಕೂಡ ನೀವು ಇದನ್ನು ಮಾಡಬಹುದು. ತುಂಬ ಒಳ್ಳೆ ಯೋಗಾಸನ, ಎಲ್ಲರೂ ಮಾಡಿ. ಡೆಲಿವರಿ ಆದಮೇಲೆ ಮಹಿಳೆಯರು ತುಂಬ ಹೊಟ್ಟೆ ಭಾಗದ ಬೊಜ್ಜು ಹಾಗೆ ಉಳ್ಕೊಂಡಿದೆ, ಕರಗ್ತಾನೇ ಇಲ್ಲ ಅಂತಾರಲ್ವ, ಅವರು ಕೂಡ ಟ್ರೈ ಮಾಡ್ಬೋದು. ಡೆಲಿವರಿ ಆದಮೇಲೆ 6 ಮಂತ್ಸ್ ಆದಮೇಲೆ ಈ ಯೋಗಾಸನವನ್ನು ಪ್ರಾಕ್ಟೀಸ್ ಮಾಡಿ. ಇದಕ್ಕೆ ನಿಮಗೆ ತುಂಬ ಟೈಮ್ ಬೇಕಾಗೋದೇ ಇಲ್ಲ. ಸ್ಟಾರ್ಟಿಂಗ್ ಮಾಡಿದಾಗ ಸ್ವಲ್ಪ ಸ್ಟ್ರೆಚ್ ಮಾಡೋದಕ್ಕೆ, ಬೆಂಡ್ ಆಗೋದಕ್ಕೆ ಕಷ್ಟ ಅನಿಸ್ಬೋದು. ಮಾಡ್ತಾ ಮಾಡ್ತಾ ನಿಮಗೆ ಈಸಿ ಆಗುತ್ತೆ. ನೇರವಾಗಿ ಕೂತ್ಕೋಬೇಕು. ಫುಲ್ ಸಂಪೂರ್ಣವಾಗಿ ಕೈಗಳನ್ನು ಸ್ಟ್ರೆಚ್ ಮಾಡಬೇಕು. ತುಂಬ ಒಂದು ಒಳ್ಳೆಯ ಯೋಗಾಸನ. ಟ್ರೈ ಮಾಡಿ. ರಿಸಲ್ಟ್ ಬಂದಮೇಲೆ ಕಮೆಂಟ್ ಮಾಡಿ ತಿಳಿಸಿ. ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.